ಸದ್ಗುರು ಗುರುಪಾದೇಶ್ವರರನ್ನ ಚನ್ನಬಸವೇಶ್ವರರನ್ನ ಮನೋಮಂದಿರದಲ್ಲಿ ಸ್ಮರಣೆಯನ್ನು ಮಾಡಿಕೊಂಡು ಒಂದು ಗುರುಪಾದೇಶ್ವರರ ದೇವಾಲಯದ ಅಡಿಗಲ್ಲು ಸಮಾರಂಭದ ವೇದಿಕೆ ಮೇಲೆ ಪಾವನ ಸಾನ್ನಿಧ್ಯವನ್ನು ವಹಿಸಿದಂಥ ಬೆಳಗಾವಿಯ ಮುಕ್ತಿ ಮಠದ ಶ್ರೀಗಳಲ್ಲಿ, ನಿರ್ಗಮಿಸಿದಂಥ ಜೇರಟಗಿಯ ಪೂಜ್ಯರಲ್ಲಿ, ಅದೇ ರೀತಿ ಮಹಂತ ಮಠದ ಪೂಜ್ಯರಲ್ಲಿ ಮತ್ತು ವೇದಿಕೆ ಮೇಲಿರ್ತಕ್ಕಂಥ ಸರ್ವ ಗಣ್ಯಾತಿ ಗಣ್ಯರಲ್ಲಿ ಸೇರಿ ತಮ್ಮೆಲ್ಲರಿಗೂ ಅನಂತ ಶರಣಾರ್ಥಿಗಳು. ಈಗೆಲ್ಲ ನಿಮ್ಮನ್ನು ನೋಡಿದ್ರೆ ಏನು ಅನ್ಸಕತ್ತೈತಿ ಅಂತ ಕೇಳಿದ್ರೆ ನನಗೆ ಜೇರಟಿ ಸ್ವಾಮಿ ಕತೆ ನೆನಪಾಗತೈತಿ. ತಳ ತೆಗೆದು ಅಳ್ಯಾಕತ್ತಾರಂತ, ಬಳ್ಳ ತಗೊಂಡು ತಳ ತೆಗೆದು ಅಳ್ಯಾಕತ್ತಾರ. ನಿಮಗೂ ಹೋಗೋದೈತಿ, ನನಗೂ ಹೋಗೋದೈತಿ, ಆದ್ರೆ ಅವ್ರು ಹೇಳಿಗಾರ ನಾ ಹೇಳಾರ್ದ ಕುಂತೇನೆ ಸುಮ್ಮನೆ. ಇರಲಿ. ಬಹುಶಃ ಇವತ್ತು ಬಹಳ ಸುಂದರ ಕಾರ್ಯ, ಬಹುದಿನದ ಕನಸಿದು ಇವತ್ತು ಈಡೇರಿದದು. ನಿಮ್ಮ ಹಲಸಂಗಿ ಮಧುರಚನ್ನರು ಬಹಳ ಸುಂದರವಾಗಿ ಒಂದು ಮಾತನ್ನು ಹೇಳ್ತಾರೆ. ಬಹಳ ಅತ್ಯುತ್ತಮವಾದಂಥ ಒಂದು ಮಾತು. ಏನೇ ಬರಲಿ ಜೀವನದಾಗ ಅದು ಬರುವ ಕಾಲಕ್ಕೆ ಬಂದೇ ಬರ್ತದಂತ. ಆ ಮಾತು ಇವತ್ತು ಗುಂದಿಗೆ ಒಳಗೆ ನಡ್ಕೊಂಡು ಬರಾಕತ್ತತಿ ಅಂತ ಹೇಳಿ ಅನಿಸ್ತದ ನನಗೆ. ಯಾಕಂತ ಕೇಳಿದ್ರೆ ಜೇರಟಿಗೆ ಸ್ವಾಮಿಗಳು ಹೇಳಿದ ಮೇಲೆ ಪುರಾಣ ನಾನು ಹೇಳಕ್ ಬಂದೆ. ಇಲ್ಲೇನು ಇರಲಿಲ್ಲ, ಪುರಾಣ ಅಷ್ಟ ಇರ್ತಿತ್ತು. ಪುರಾಣ ಆದ್ಮೇಲೆ ದಾಸೋಹ ಮಾಡ್ಬೇಕು ಅಂತ ಹೇಳಿದ ಮೇಲೆ ದಿವಸಕ್ಕೆ ಕಮಿಟಿಯವ್ರಿಗೆ ಯಾರಿಗೆ ಕೊಡ್ಬೇಕು ಯಾರಿಗೆ ಬಿಡ್ಬೇಕು ಅನ್ನುವಂಥದ್ದು ಗೊತ್ತಾಗೋದಿಲ್ಲ, ಅಷ್ಟು ಜನ ಇರ್ತಾರೆ. ಅದಾದ ಕೂಡ್ಲೆ ಮುಂದೆ ಇಲ್ಲೊಂದು ಬೋರ್ ಹಾಕ್ಬೇಕಂತೇಳಿ ರುಗಿ ಯಶವಂತರಾಯ ಗೌಡ್ರು ಬಂದಿದ್ರು, ಜಿಲ್ಲಾ ಪಂಚಾಯಿತಿ ಸದಸ್ಯರಿದ್ರು. ಇಲ್ಲ ಗೌಡ್ರೆ, ಎಲ್ಲರಿಗೆ ನೀರಿನ ಅವಶ್ಯಕತೆ ಇರ್ತದ, ನಿಮ್ಮ ಅನುದಾನದಲ್ಲಿ ಇಲ್ಲೊಂದು ಬೋರ್ ಹಾಕ್ಬೇಕು ಅಂತ ಹೇಳಿ ಅವ್ರಿಗೆ ಹೇಳಿದಾಗ ಅವ್ರೊಂದು ಬೋರ್ ಹಾಕಿದ್ರು. ಮುಂದೆ ಕಂಪೌಂಡ್ ಆಯ್ತು. ಇವತ್ತದು ಎಲ್ಲಿಗೆ ಬಂದೈತಿ ಅಂತ ಕೇಳಿದ್ರೆ ಕರಿಕೆ ಹಬ್ಕೋಂತ ಹೊಂಟೈತಿ. ಇವತ್ತು ಕಲ್ಲಿನ ಶಿಲಾ ಮಂಟಪಕ್ಕೆ ಬಂದು ನಿಂತೈತಿ ಅಂತ ಕೇಳಿದ್ರೆ ಅದಕ್ಕೆಲ್ಲ ರೂಟ್ ಯಾರಂತ ಕೇಳಿದ್ರೆ ಭಕ್ತರ ಭಕ್ತಿ, ನಿಮ್ಮೆಲ್ಲರ ಶಕ್ತಿ. ಬಹಳ ಸಂತೋಷ ಆಗ್ತದೆ. ಇವತ್ತು ಈ ಜಾಗ ಎಲ್ಲ ಇರಲಿಲ್ಲ, ಇಲ್ಲಿ ಶಿವಯ್ಯನ ಮನೆ ಇತ್ತು, ಇಲ್ಲಿತ್ತು, ಅದೊಂದು ತಗೊಂಡಾರ. ಈಗ ಯಾರೋ ಒಂದಿಷ್ಟು ಮಂದಿ ರೊಕ್ಕ ಕೊಟ್ಟು ತಗೊಂಡಾರ, ಯಾರೋ ಹಾಗೆ ಕೊಟ್ಟವ್ರಿಗೆ ರೊಕ್ಕ ತಗೊಂಡವ್ರಿಗೆ ಎಲ್ಲರಿಗೂ ಒಳ್ಳೇದಾಗ್ಲಿ ಅಂತೇಳಿ ನಾ ಈ ಸಂದರ್ಭದಲ್ಲಿ ಹಾರೈಸಕ್ಕೆ ಇಷ್ಟಪಡ್ತೀನಿ. ಕೊಟ್ರಲ್ಲ, ಕೊಡೋದು ಬಹಳ ಮುಖ್ಯ. ಕೊಡೋದಂದಾಗ ಬಹಳ ಕಷ್ಟ ಆಗ್ತದೆ, ತಗೊಳ್ಳೋದಂದಾಗ ಬಹಳ ಸರಳತೆ ಇರ್ತದೆ. ಇವತ್ತು ಶಿಲಾಮಂಟಪ ಬಹುಶಃ ಹಿಂದಿನ ಹಿರಿಯರು ಇದ್ರಿ ಇಲ್ಲಿ ಊರಾಗ, ಅವ್ರಿಗೆ ಅವಕಾಶ ಇತ್ತು, ಮಾಡಿಲ್ಲ. ಅವ್ರು ಕಟ್ಗಿದ್ ಮಾಡ್ಯಾರ, ಅವರು ಕಟ್ಗಿದ್ ಮಾಡೋಗ್ಯಾರ. ಮುಂದಿನವ್ರಿಗೆ ಇಲ್ಲ ಈ ಅವಕಾಶ. ಈಗಿನ ಎಲ್ಲ ಕಮಿಟಿಯವ್ರಿಗೆ ಸಿಕ್ಕದ. ನಮ್ಮ ಬಸವರಾಜ್ ಫತೇಪುರ್ ಮೊದಲಾದವರನ್ನೇ ಅವರೆಲ್ಲ ಕಮಿಟಿಯನ್ನು ನೆನೆಸ್ಕೊಂಡ್ರೆ ಒಂದು ರೀತಿ ಕೂಲಿ ಇಲ್ಲದ ಶಿಷ್ಯರು, ಅದೇನು ಹೇಳ್ತಾರೆ, ಪಗಾರವಿಲ್ಲದ ಶಿಷ್ಯರು, ಬೋಧನೆ ಇಲ್ಲದ ಮಠ ಅಂತ ಹೇಳ್ತಾರಲ್ಲ, ಹಂಗ ಒಂದು ರೀತಿ ಮಠ ಹೆಂಗೈತಿ ಅಂತ ಕೇಳಿದ್ರೆ ಅದ್ಭುತವಾದಂಥ ಗುರುಪಾದೇಶನ ಪವಿತ್ರ ಪಾದವನ್ನಿಟ್ಟಂತ ಈ ಭೂಮಿ. ಬಹುಶಃ ಗುಂದಿಗಿ ಅಂದ್ಗುಟ್ಲೆ ಗುರುಪಾದೇಶ ನೆನಪಾಗ್ತಾನೆ ನಮಗೆ, ಉಳಿದಿದ್ದೇನು ನೆನಪಾಗಂಗಿಲ್ಲ. ಈ ಊರು ಎಷ್ಟು ಪವಿತ್ರ ಅಂತ ಕೇಳಿದ್ರೆ ಇಲ್ಲಿ 12ನೇ ಶತಮಾನದ ಶರಣರು ಇಲ್ಲಿ ಪಾದವನ್ನಿಟ್ಟಾರೆ. ಇಲ್ಲೇ 12ನೇ ಶತಮಾನ 850 ವರ್ಷದ ಹಿಂದೆ ಚನ್ನಬಸವಣ್ಣವರು ಕುಂತು ಹೋದಂತ ಕಟ್ಟಿ ಇಲ್ಲಿದೆ. ಅದರ ಕೊಂಡಿಯಾಗಿ ಯಾರು ಬಂದಾರ ಅಂತ ಕೇಳಿದ್ರೆ ಇಲ್ಲಿ ಅಕ್ಕಪಕ್ಕದಾಗ ನೋಡಿದ್ರೆ ಕಕ್ಕಳ ಮೇಲೆ ಇಲ್ಲಿ ಕಕ್ಕೈನವರ ಗುಂಡ ಅನ್ನುವಂಥದ್ದನ್ನು ನಾವು ಕೇಳ್ತೀರಿ. ಲಚ್ಚಾಣ ಸಿದ್ಲಿಂಗ ಮಹಾರಾಜರು 770 ಅಮರಗಣಗಳ ಪೂಜೆಯನ್ನು ಮಾಡಿದಾಗ ಅಲ್ಲಿ ನೀರಿನ ಕೊರತೆ ಇದ್ದಾಗ ಸಿದ್ದಪ್ಪ ಮಹಾರಾಜರು ಹೇಳ್ತಾರೆ, ಈ ಕಲ್ಲನ್ನು ಎತ್ತರಿ, ಇಲ್ಲಿ ಕಡೆ ತಂಪಾದ ನೀರಿದೆ, ಎಲ್ಲರಿಗೂ ಕುಡಿಲಿಕ್ಕೆ ನೀರು ಕೊಡ್ರಿ ಅಂತ ಹೇಳಿ ತಂಪಾದ ನೀರು ಕೊಟ್ಟಂತ ಕಕ್ಕೈನ ಗುಂಡ ಇರ್ತಕ್ಕಂಥ ಕಕ್ಕಳ ಮೇಲೆಯೂ ಕೂಡ ನಿಮ್ಮ ಊರು ಪಕ್ಕದಾಗಿದೆ. ಇಲ್ಲೇ ಆಲ್ಮೇಲೆ ನಾವೇನು ಹೇಳೋದು ಬೇಡ, ಜಗದೇವ ಮಲ್ಲಿ ಬೊಮ್ಮಣ್ಣವರು ಕಲ್ಯಾಣ ಕ್ರಾಂತಿಯಾದಂಥ ಊರು ಜಗದೇವ ಮಲ್ಲಿ ಬೊಮ್ಮಣ್ಣವರು. ಅದ್ರ ಜೊತೆಗೆ ವಚನಗಳನ್ನ ಸಲಕಟ್ಟುಗಳಾಗಿ ಮೂಡಿಸಿದಂಥ ಪಶುಪತಿ ಮಠ. ನೀವು ಅದನ್ನೆಲ್ಲ ಓದ್ತೀರ ಅಂದ್ರೆ ಈ ಏರಿಯಾ ನೆನೆಸ್ಕೊಂಡ್ಬಿಟ್ರೆ ಎಲ್ಲ ಇದು ಹೆಂಗಂತ ಕೇಳಿದ್ರೆ 12ನೇ ಶತಮಾನದ ಕಲ್ಯಾಣ ಕ್ರಾಂತಿ ಆದಾಗ ಶರಣರು ಬಂದ ಪಾದ ಬಿಟ್ಟಂತ ಇಲ್ಲೇನು ಲಗಳೇಶ್ವರ ಮಠ ಇದೆ. ಎಲ್ಲ ಇವ್ರು ಎಲ್ಲಿದ್ರು ಲಗಳೈನವರು ಅಂತ ಕೇಳಿದ್ರೆ ಕಲ್ಯಾಣದ ಅನುಭವ ಮಂಟಪದಲ್ಲಿ
ಬಸವಣ್ಣನ ಸೇವೆ ಮಾಡ್ಲಿಕ್ಕಿದ್ದಂಥವ್ರು ಲಗಳೈನವರು ಅನ್ನುವಂಥದ್ದು ಇತಿಹಾಸ. ಆಲ್ಮೇಲದಲ್ಲಿ ಅಜ್ಜಯ್ಯ ಅಂತ ಹೇಳಿ, ಇಲ್ಲಿ ಲಗಳೈನವ್ರು ಅಂತ ಹೇಳಿ, ಇದು ಎಲ್ಲ ಈ ಭಾಗದ ಇತಿಹಾಸ. ನಾನು ಯಾಕೆ ಇದನ್ನ ಹೇಳಕತ್ತೀನಿ ಅಂತ ಕೇಳಿದ್ರೆ, ಬಹುಶಃ ಬರುವುದೇನುಂಟೆಂಬಬಹುದು ಬಯಕೆ ಬರುವುದರ ಕಣ್ಣು ಸನ್ನೆ ಕಾಣೆ, ದೇವಲೀಲೆಯ ಕಾಣೆ ಕರ್ಮಜಾಲವ ಕಾಣೆ, ಅದು ನಮ್ಮ ಬುದ್ಧಿಯಾಚಿಗಿನ ಮಾತು ಅಂತ ಮೊದಲು ಚೆನ್ನರ್ ಹೇಳ್ತಾರಲ್ಲ. ಇವತ್ತು ಹೆಂಗ್ ಬಂದದ ಅಂತ ಕೇಳಿದ್ರೆ, ನಮ್ಮ ಗುರುಪಾದೇಶ್ವರ ಕಮಿಟಿ ಅವರಿಗೆ, ನಮ್ಮ ಜೇರಟಿಗೆ ಸ್ವಾಮಿಗಳು ಹೇಳಿದ್ರು, ಕಮಿಟಿ ಮೇಲೆ 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 ಬದಲಾವಣೆ ಆಗ್ಯಾವ ಅಂತ ಹೇಳಿ. ಕಮಿಟಿ ಅಂದ್ರೆ ಬೀಚಿ ಅವ್ರು ಹೇಳ್ತಾರೆ, ಎಲ್ಲರ ಕೂಡಿ ಏನು ಮಾಡಲಾರದವರ ಗುಂಪು ಅಂತ ಹೇಳ್ತಾರೆ. ಬೀಚಿ ನಾ ಹೇಳಂಗಿಲ್ಲ ಮತ್ತೆ ಹಂಗಂದಿರಿ. ಮತ್ತೆ ಎಲ್ಲರೂ ಕೂಡಿ ಏನು ಮಾಡಲಾರದವ್ರ ಗುಂಪು ಅಂತಂದ್ರೆ, ಈಗಿನ ಕಮಿಟಿ ನೋಡ್ಬಿಟ್ಟು ಎಲ್ಲರೂ ಕೂಡಿ ಏನೆಲ್ಲವನ್ನ ಸಾಧಿಸುವಂತವ್ರ ಗುಂಪು ಇದೆ ಅನ್ನುವಂಥದ್ದನ್ನು ನಾನು ಹೇಳಕ್ ಇಷ್ಟಪಡ್ತೀನಿ ಬಂಧುಗಳೇ. ಬಹುಶಃ ಹೋದ್ಸಲ ಶಿವರಾತ್ರಿ ಫತೇಪುರ್ ಅವರು ಅಜ್ಜಾರ ಇವತ್ತು ಪಟ್ಟಿ ಎತ್ತಕ್ ಹೋಗೊಂಡು ನೀವು ಬರ್ರಿ ಅಂತಂದ್ರು. ಕಂಡಂಗ್ ನನಗೆ ಅವತ್ತು ಒಂದ ದಿವ್ಸಕ್ಕೆ 7 ಕಾರ್ಯಕ್ರಮ ಇದ್ದು, ರಾತ್ರಿ 12 ಮಟ್ಟಕ್ಕೆ ಬಂದೆ. ಹೆಂಗ್ ಬರ್ಬೇಕ್ರಿ, ಮರುದಿವ್ಸ ಹೋಗೋಣ ಅಂತ ಊರಾಗ ನಾನು ಬರ್ತೀನಿ ಅಂತಂದೆ. ಅವ್ರು ಆಗ್ಲೇ ಅವತ್ತು ಚಲೋ ಮಾಡಿದ್ರು. ಆ ಶಿವರಾತ್ರಿಗೆ ಸಂಕಲ್ಪ ಮಾಡಿ ಪಟ್ಟಿ ಎತ್ತಕ್ ಚಲೋ ಮಾಡ್ಯಾರ. ನಿಮ್ಮನ್ನ ಎಷ್ಟು ಖುಷಿ ಅಂತ ನನಗೆ ನಿಮ್ಮೆಲ್ಲ ವಿಚಾರಗಳನ್ನು ಕೇಳಿದ್ರೆ ಎಷ್ಟು ಖುಷಿ ಅಂತ ಕೇಳಿದ್ರೆ, ಯಾರೋ 1 ಲಕ್ಷ ಕೊಟ್ಟಾರ, ಯಾರೋ 50,000 ಕೊಟ್ಟಾರ, ಯಾರೋ ಏನೇನೆಲ್ಲವನ್ನ ಈ ಮಟ್ಟಕ್ಕೆ 5-5 ಲಕ್ಷ ಗಂಟ್ಲೆನೂ ಕೊಟ್ಟವ್ರು ಅದಾರ ಈ ಊರಿನಲ್ಲಿ. ಅದಕ್ಕೆ ಅವ್ರಿಗೆ ಜೋರಾಗಿ ಒಂದು ಚಪ್ಪಾಳೆ ಬರಲಿ. ಎಷ್ಟೇ ಕೊಟ್ಟರು 10,000 ಕೊಟ್ಟವನು ಭಕ್ತ, 1000 ಕೊಟ್ಟವನು ಭಕ್ತ, 1 ಲಕ್ಷ ಕೊಟ್ಟವನು ಭಕ್ತ, ಎಲ್ಲಾ ಕೊಡ್ಲಿಲ್ಲ ಅಂತ ಕೇಳಿದ್ರೆ ಇಲ್ಲಿ ಮುಂದೆ ಕಸ ಹೊಡೆದು ಹೋದವನು ಭಕ್ತನೇ ಅನ್ನುವಂತ ಭಾವ ನಮ್ದು. ಅದಕ್ಕೆ ನೋಡಿ, ನೀವೆಲ್ಲರೂ ಮಠದ ಶಕ್ತಿ ಯಾರು ಅಂತ ಕೇಳಿದ್ರೆ ಕಲ್ಲಿನ ಕಟ್ಟಡ ಅಲ್ಲ, ನಾಳೆ ಆಗುವಂತ ಕಲ್ಲಿನ ಕಟ್ಟಡ ಅಲ್ಲ, ಈ ಕಂಪೌಂಡ್ ಅಲ್ಲ, ಈ ಗಿಡ ಅಲ್ಲ. ಏನಂತ ಕೇಳಿದ್ರೆ ನಿಮ್ಮ ಭಕ್ತರ ಒಳಗ ಅಂತರಂಗದಾಗ ಬೀಸುವಂತ ಒಂದು ಭಕ್ತಿಯ ಗಾಳಿ ಇದೆ ಎಲ್ಲ, ಆ ಗಾಳಿಯ ಶಕ್ತಿ ಎನ್ನುವಂಥದ್ದನ್ನು ನಾನು ಈ ಸಂದರ್ಭದಲ್ಲಿ ಬಹಳ ಪ್ರೀತಿಯಿಂದ ಹೇಳಕ್ ಇಷ್ಟಪಡ್ತೀನಿ ಬಂಧುಗಳೇ. ಅದಕ್ಕೆ ಈ ಮಠ ಬಹಳ ಸುಂದರವಾಗಿ ಆಗ್ಬೇಕನ್ನುವಂಥದ್ದು ನಂದು ಕನಸಿತ್ತು. ನಾನು ಮೊದಲು ಕಟ್ಟಿದಾಗ ಇಲ್ಲಿ ಸೆಂಟರ್ನಾಗ ಒಂದು ಗವಿ ಮಾಡಿ ಕೆಳಗಡೆ ಮೇಲ್ ಗುರುಪಾದಪ್ಪನವ್ರ ಮೂರ್ತಿ ಇಟ್ಟು ಅದನ್ನ ಕಲ್ಲಿನ ಶಿಲಾ ಇಲ್ಲಿ ಮಾಡೋಣ ಅಂತ ಇತ್ತು. ಅದು ಏನೋ ನಾನು ಮಾತಾಡಿದ್ದೆ ಇವ್ರಿಗೆಲ್ಲರ ಜೊತೆಗೆ, ಕಮಿಟಿಯವ್ರ ಜೊತೆಗೆ ಮಾತಾಡಿದ್ದೆ. ಅದನ್ನು ಬಹಳ ಸುಂದರವಾಗಿ ಇಲ್ಲಿ ಮಾಡೋಣ ಸೆಂಟರ್ನಲ್ಲಿ. ಅದನ್ನೆಲ್ಲ ದೊಡ್ಡ ತೆಗ್ಗನ್ನು ತೆಗೆದಿದ್ರಿ, ಇಲ್ಲಿ ಮುಚ್ಚಿದ್ರು ಅದನ್ನ ಹೊಳ್ಳಿ ಅಲ್ಲಿ ಮಾಡಿ ಕೆಳಗೆ ಗವಿಯನ್ನು ಮಾಡ್ಕೊಂಡು ಯಾರೂ ಗವಿಯೊಳಗೆ ಹೋಗಂಗಿಲ್ಲ, ಸ್ನಾನದವ್ರು ಮಾತ್ರ ಗವಿಯೊಳಗೆ ಹೋಗ್ಬೇಕು. ಮ್ಯಾಲೆ ಗುರುಪಾದಪ್ಪನವ್ರ ಮೂರ್ತಿಯನ್ನು ಕುಂದಿರ್ಸ್ಬಿಟ್ವಿ ಅಂತ ಕೇಳಿದ್ರೆ ಅದೊಂದು ಒಳ್ಳೆ ಎಲ್ಲರಿಗೆ ಹೋಗ್ಲಿಕ್ಕೆ ಬರ್ಲಿಕ್ಕೆ ಅನುಕೂಲ ಆಗುತ್ತೆ ಅನ್ನುವಂತ ಒಂದು ಇದು ಇತ್ತು. ಆದ್ರೆ ಗುರುಪಾದಪ್ಪನ ಇಚ್ಛೆ ಏನಿತ್ತು ಅಂತ ಕೇಳಿದ್ರೆ ಅದು ಇಲ್ಲಿ ಆಗ್ಬೇಕಂತೈತಿ. ಮ್ಯಾನ್ ಪ್ರಪೋಸಿಸ್ ಅಂಡ್ ಗಾಡ್ ಡಿಸ್ಪೋಸಿಸ್ ಅಂತ ಹೇಳ್ತಾರಲ್ಲ, ತಾನೊಂದು ಬಗೆದರೆ ದೈವ ಒಂದು ಬಗೆದಿತ್ತು ಅಂತ ಹೇಳ್ತಾರಲ್ಲ, ಹಂಗ ಗುರುಪಾದೇಶನ್ ಕೃಪೆ ಏನೈತಿ ಅಂತ ಕೇಳಿದ್ರೆ ಇಲ್ಲಿ ಆಗ್ಬೇಕಂತ ಐತಿ. ಅವನ ಗುಡಿ ಮೊದ್ಲ ಅಲ್ಲಿ ಐತಿ, ಹಿರಿಯರ್ ಕಟ್ಟಾರ, ಅದ್ರ ಹಿಂದೆ ಅವ ಮಾಡ್ಕೋಬೇಕು ಅನ್ನೋದೈತಿ. ಇರ್ಲಿ, ಒಳ್ಳೇದಾಗ್ಲಿ. ಆದ್ರೆ ಇಲ್ಲಿ ಕೇವಲ ಈ ಗುಡಿ ಆದ್ಬಿಟ್ಲಿಲ್ಲ, ಇನ್ನೊಂದು ಏನಾಗ್ಬೇಕಂತಕಂದ್ರೆ ನಮ್ಮ ಮನಗುಳಿಯವ್ರಿಗೆ ನಾ ಹೇಳಕ್ ಇಷ್ಟಪಡ್ತೀನಿ. ಈ ಊರಿನ ಜನ ಬಹಳ ಭಕ್ತಿವಾನ್ರದಾರ, ನೀವೆಲ್ಲ ಹೇಳಿಬಿಟ್ಟಿರಿ, ನಾನೇನು ಅದನ್ನ ಹೇಳೋದು ಬೇಡ. ಇಲ್ಲೊಂದು ಅವ್ರಿಗೊಂದು ಕಲ್ಯಾಣ ಮಂಟಪ ಆಗ್ಬಿಡ್ತಂತ ಕೇಳಿದ್ರೆ ಒಂದು ಸಮುದಾಯ ಭವನ ಟೈಪ್, ಈ ಊರಿನ ಎಲ್ಲ ಜನರಿಗೆ ಒಂದು ಲಗ್ನ ಆಗಲಿ ಏನೇ ಆಗಲಿ ಅದು 4 ಮಂದಿಗೆ ಉಪಯೋಗ ಆಗ್ತತಿ ಅನ್ನುವಂಥದ್ದು ನಂದೊಂದೇನೋ ಕಲ್ಪನೆ, ನಂದೊಂದೇನೋ ಭಾವನೆ. ಕಲ್ಯಾಣ ಮಂಟಪನೂ ಆಯ್ತು, ಗುಡಿನೂ ಆಯ್ತು, ಇನ್ನೊಂದು ಏನಾಗ್ಬೇಕ್ರಿ ಗೊತ್ತವ್ರು, ಅವ್ರು ಹೇಳ್ತಾರೆ ನನಗೆ ಏನಾಗ್ಬೇಕ್ರಿ, ತೇರಾಗ್ಬೇಕು. ಇಲ್ಲೊಂದು ತೇರು ಎಳಿಬೇಕನ್ನುವಂತ ಆಸೆ. ಈಗಾಗಲೇ ಹೇಳಿದೆ ನಾನು ಅವ್ರಿಗೆ, ತೇರು ಎಳೆ ನಿಮ್ಮ ಊರಾಗ. ಅದು ಹೆಂಗ್ ತೇರು ಎಳಿಬೇಕಂತ ಕೇಳಿದ್ರೆ ಗಂಡ್ಮಕ್ಳು ಹಗ್ಗ ಹಿಡಿದು ಎಳೆಯಂಗಿಲ್ಲ, ಬರೀ ಹೆಣ್ಮಕ್ಳ ಕಡೆಯಿಂದ ಎಳಿಸೋದು ಅದನ್ನ. ಕೊಟ್ಟವ್ರು ಈ ಊರಿಂದ ಹೋದವ್ರು ಇರ್ಬೇಕು, ಈ ಊರಿಗೆ ಬಂದವ್ರು ಇರ್ಬೇಕು, ಎಲ್ಲರೂ ಉಡಿ ತುಂಬಿ ಅವತ್ತು ದಂಡಿ ಹಾಕಿ ಅರ್ಶಿನ ಕುಂಕುಮ ಕೊಟ್ಟು ಅವ್ರಿಗೆ ಸನ್ಮಾನ ಮಾಡಿ ಅವ್ರನ್ನ ಹೋಳಿಗೆ ಉಣಿಸಿ ತೇರು ಜಗಾಕತ್ತೀವಿ, ತೇರು ಸರಳಾಗಿ ಬಂದು ಪಾಜಗಟ್ಟಿ ಮುಟ್ಟಿರ್ಬೇಕಿದೆ. ಆ ಟೈಪ್ ಒಂದು ಸಂಕಲ್ಪವನ್ನು ನಾವು ಇವತ್ತಾಗ್ಲಿ ಸಭೆಯೊಳಗೆ 2 ವರ್ಷ ಅಂತ ಹೇಳಕತ್ತಿ. ನಮ್ಮ ಬಸವರಾಜ್ ಅವ್ರು ಏನಂದ್ರೆ ಫಸ್ಟ್ ಗುಡಿ ಕಟ್ಟೋನ್ರಿ ಅಜ್ಜಾರೆ, ಗುಡಿ ಕಟ್ಟಿದ ಮೇಲೆ ತೇರನ್ನು ಮಾಡೋಣ ಅಂತ ಹೇಳಿ ನನ್ನ ಗಮನಕ್ಕೆ ತಂದ್ರು. ಅದಕ್ಕೆ ಬಹಳ ಖುಷಿ ಆಯ್ತು. ಇಲ್ಲೆಲ್ಲ ಕೊಡೋರದಿರಿ, ಮಾಡೋರದಿರಿ, ನೀಡೋರದಿರಿ, ಎಲ್ಲ ಇರಕ್ಕಾಗ್ಲಿ ಇನ್ನೇನು ಕಡಿಮೆ, ಸ್ವರ್ಗಾನೇ ಇಲ್ಲಿ ದರೆ ಮೇಲೆ ಬಂದಂಗಾಗಿದೆ. ಅದಕ್ಕೆ ಈ ಗುಡಿಯನ್ನು ಸುಂದರವಾಗಿ ಕಟ್ಟೋಣ. ಈ ಗುಡಿಯನ್ನ ಬಹಳ ಹೆಂಗ್ ಆಗ್ಬೇಕಂತ ಕೇಳಿದ್ರೆ ಎಲ್ಲರೂ ಈ ಬಂದರಿಗೆ ಒಂದು ರೀತಿ ಪ್ರವಾಸಿ ತಾಣ ಆದಂಗೆ ಆಗ್ಬೇಕು ಈ ಗುಡಿ ಅನ್ನುವಂಥದ್ದು. ಅಷ್ಟು ಸುಂದರವಾಗಿ ಈ ಗುಡಿ ನಿರ್ಮಾಣ ಆಗ್ಲಿ. ಅದಕ್ಕೆ ಗುಡಿ ನಿರ್ಮಾಣ ಆಗ್ಬೇಕಾಗ್ಯದ. ಆದ್ರೆ ಅದಕ್ಕೆ ಬೇಕಲ್ಲ, ಏನ್ ಬೇಕು, ಏನ್ ಬೇಕ್ರಿ? ಯಾಕೆ ಹಿಂಗ್ಯಾಕೆ ಕುಂತ್ರು ಯವ್ವ? ಏನ್ ಬೇಕ? ಜೀರಿಗೆ ಸಾಸ್ವಿ ಡಬ್ಬನ್ ದುಡ್ಡು. ಸ್ಯಾಂಕ್ಷನ್ ಮಾಡಿದ್ರೆ ಹೆಣ್ಮಕ್ಳು ಮನಸ್ಸು ಮಾಡ್ಬೇಕು ಮೊದ್ಲ.
ಗಂಡ್ಮಕ್ಳ ಕಡೆಯಿಂದ ದುಡ್ಡು ಕೊಡ್ಬೇಕಂದ್ರೆ ಹೆಣ್ಮಕ್ಳು ಹೇಳ್ಬೇಕ್ರಿ, ಕೊಡು 10,000 ಕೊಡ, ನೀ ಲಕ್ಷ ಕೊಡುವ. ಗಂಡನ ಕೀಲಿ ಎಲ್ಲಿರ್ತಕ್ಕಂತ ಇಲ್ಲದವ್ರು ಎಲ್ಲ ಚಾವಿಗಳ ಹೊಸ ಚಾವಿ ಇರ್ತಾವ್ರು. ಅದಕ್ಕೆ ಆ ಚಾವಿ ಹಾಕಿ ತಿರುಗಿದ್ರಂದ್ರೆ 10,000 ಕೊಡ, 1 ಲಕ್ಷ ಕೊಡ್ತಾನ ಕಮಿಟಿಗೆ. ಅದಕ್ಕೆ ಈ ಗುಡಿ ಕಟ್ಟಾಕ್ ನೀವೆಲ್ಲ ರೊಕ್ಕ ಕೊಡೋರು ಯಾರು ಗೊತ್ತನ್ರಿ? ಯಾರ್ರಿ? ಜೋರಾಗಿ ಹೇಳ್ರಿ, ನಿಮ್ ಪರವಾಗಿ ಮಾತಾಡಕತ್ತೀನಿ, ಹೌದಲ್ಲ? ಅದಕ್ಕೆ ನೋಡ್ರಿ, ಗುರುಪಾದಪ್ಪನ ಗುಡಿಗೆ ಏನ್ ಕೊಡಿಸ್ತೀರಿ? ಮುಂದ್ ಗುಡಿ ಆದಟ್ಲೆ ಹೇಳ್ತೀನಿ, ಸಮಯ ಕೊಡಿಸ್ಬೇಕಲ್ಲಿ. ದೊಡ್ಡ ಅವ್ರಿಗೆ ಕಾಯಿ ಹೊಡಿಲಿಕ್ಕೆ ಸುದಾದು ಹಾಲ್ ಬಿದ್ರೆ ಅದು ಪೂರ್ತಿ ಕಾಯಿ ಹೊಡೆದೊಳಕ್ ಅಲ್ಲೇ ಹೋಗ್ಬೇಕು. ಇಲ್ಲೆಲ್ಲ ನಮ್ ಜನ ಹೆಂಗಂದ್ರೆ ಅಲ್ಲೇ ಕಾಯಿ ಹೊಡೆದು ಅಲ್ಲೇ ಒಕ್ಕೊಟ್ಟು ಗಮ್ ಅಂತ ನೊಣ ನಾರಿ ಅಲ್ಲಿ ಇನ್ನೊಮ್ಮೆ ಯಾರು ಬಂದಿರಬಾರ್ದು, ಹಂಗಾಗುವಂತ ವ್ಯವಸ್ಥೆ ಇರ್ತತಿ. ಕಟ್ಟು ಮುಂದೆ ಬಹಳ ಸಿಸ್ಟಮೆಟಿಕ್. ಅಲ್ಲಿ ಮುಂದೆ ಬಂದ್ ಕೂಡಲೇ ಎಂಟ್ರನ್ಸ್ ಗೇಟ್ನಾಗ ನೀರು ಕಾಲು ಎದ್ದದ್ರೊಳಗೆ ಒಳಗೆ ಬರುವಂತ ಒಂದು ಪಾವಿತ್ರತೆ, ಶುಚಿರ್ಭೂತತೆ ಎಲ್ಲ ಅಲ್ಲಿ ಇರಬೇಕು. ಅದಕ್ಕೆ ಅಂತ ಒಂದು ವ್ಯವಸ್ಥೆ ಈ ಒಂದು ಅಂಗಳದಲ್ಲಿ, ಪ್ರಾಂಗಣದಲ್ಲಿ ಆಗಲಿ ಅನ್ನುವಂತ ಮಾತನ್ನ ಈ ಸಂದರ್ಭದಲ್ಲಿ ಹಾರೈಸಿ ತಮ್ಮೆಲ್ಲರಿಗೆ ಶುಭವನ್ನು ಕೋರಿ ನನ್ನ 2 ಮಾತುಗಳನ್ನು ಮುಕ್ತಾಯ ಮಾಡ್ತಾ ಇದ್ದೇನೆ. ಜೈ ಗುರು ಬಸವೇಶ್ವರ.